Hello, dear students. Welcome to Akka Academy YouTube channel. As part of our online series, we have started with polity classes, CSAT, and economics classes. ಸೊ ಇದ್ರಲ್ಲಿ ನಾವು ಸಿಸ್ಯಾಟ್ ಅಲ್ಲಿ ಇವಾಗ ಪರ್ಟಿಕ್ಯುಲರ್ ಆಗಿ ನಾವೀಗ ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಕ್ಲಾಸಸ್ ಅನ್ನ ಮಾಡ್ತಾ ಇದೀವಿ. ಸೊ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಲ್ಲಿ ಆಲ್ರೆಡಿ ನಾವು ಒಂದು ಕ್ಲಾಸ್ ಆಗಿದೆ. ರೇಷಿಯೋ ಅಂಡ್ ಪ್ರಪೋರ್ಷನ್ ಇನ್ ಕೇಸ್ ಯು ಹವ್ ನಾಟ್ ವಾಚ್ಡ್, ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ, ಅದನ್ನ ನೋಡ್ಬಿಟ್ಟು ದೆನ್ ಟ್ರೈ ಟು ವಾಚ್ ದಿಸ್ ವಿಡಿಯೋ. ಸೊ ಫಸ್ಟ್ ವಿಡಿಯೋಸ್ ಅಲ್ಲಿ ವಿ ಹ್ಯಾವ್ ಡೆಲ್ಟ್ ವಿತ್ ಬೇಸಿಕ್ಸ್, ವಾಟ್ ಇಸ್ ರೇಷಿಯೋಸ್, ಯಾವ ತರ ಕ್ವಶನ್ಸ್ ಗಳನ್ನ ಅಪ್ರೋಚ್ ಮಾಡಬೇಕು, ಹೇಗೆ ರೇಷಿಯೋಗಳನ್ನ ತುಂಬಾ ರೇಷಿಯೋಸ್ ಇದ್ದಾಗ ಒಂದು ರೇಷಿಯೋ ಹೇಗೆ ಮಾಡೋದು ಅಂತೆಲ್ಲ ಹೇಳಿದ್ವಿ. ಆ ವಿಡಿಯೋನ ನೋಡ್ಬಿಟ್ಟು ಈ ವಿಡಿಯೋ ನೋಡಿ. ಸೊ ಈ ವಿಡಿಯೋದಲ್ಲಿ ರೇಷಿಯೋದ ಅಪ್ಲಿಕೇಶನ್ ಬೇಸ್ಡ್ ಸಮ್ಸ್ ಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ, ಮತ್ತೆ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಮಾಡಿ ನೋಡೋಣ. ಫೈನ್. ಸೊ ಹೌ ಟು ಅಪ್ರೋಚ್ ರೇಷಿಯೋ ಪ್ರಾಬ್ಲಮ್ಸ್ ಅಂತ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಈ ತರ ಸ್ಟೇಟ್ಮೆಂಟ್ ಬರುತ್ತೆ. ರೇಷಿಯೋ ಆಫ್ ಕಾಸ್ಟ್ ಆಫ್ ಟೂ ಆರ್ಟಿಕಲ್ಸ್ ಈಸ್ 5:2. ಎರಡು ಆರ್ಟಿಕಲ್ ಇದೆ, ಅವುಗಳ ಕಾಸ್ಟ್ ಇದು ರೇಷಿಯೋ ಏನಿದೆ 5:2 ಅಂತಿದೆ ಅಂತ. ಸೊ ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಕೊನೆಗೆ ಹೇಳಿದ ಹಾಗೆ ಈ ರೇಷಿಯೋ ಬಂದ ತಕ್ಷಣ ಇದಕ್ಕೆ ಯಾವುದೋ ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಈಗ ಎರಡು ಆರ್ಟಿಕಲ್ ಇದ್ದು ಕಾಸ್ಟ್ 5 ರೂಪೀಸ್ ಮತ್ತೆ 2 ರೂಪೀಸ್ ಆಗಿರ್ಬೋದು. 5 ರೂಪೀಸ್ ಮತ್ತೆ 2 ರೂಪೀಸ್ ಆಗಿದ್ರೆ ರೇಷಿಯೋ ಎಷ್ಟು ಬಂತು? 5:2. 10 ರೂಪೀಸ್ ಮತ್ತೆ 4 ರೂಪೀಸ್ ಆಗಿರ್ಬೋದು. 10 ರೂಪೀಸ್ ಮತ್ತೆ 4 ರೂಪೀಸ್ ನೀವು ಸಿಂಪ್ಲಿಫೈ ಮಾಡಿದ್ರೆ 10/4 5/2 ನೇ ಬರುತ್ತೆ, ಅಂದ್ರೆ 5:2 ನೇ ಬರುತ್ತೆ. 500 ಮತ್ತೆ 200 ಆಗಿರ್ಬೋದು, 250 ಮತ್ತೆ 100 ಆಗಿರ್ಬೋದು. ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ 5:2 ಬರುತ್ತೆ. ಸೊ ನಾವು ಜಸ್ಟ್ ರೇಷಿಯೋವನ್ನ ನೋಡಿದ ತಕ್ಷಣ ನಾವು ಆರ್ಟಿಕಲ್ ಇದ್ದು ಕಾಸ್ಟ್ ಎಷ್ಟು ಅಂತ ಡೈರೆಕ್ಟ್ ಆಗಿ ಹೇಳಕ್ ಬರಲ್ಲ, ಅಥವಾ ರಿಯಲ್ ವ್ಯಾಲ್ಯೂಸ್ ಎಷ್ಟು ಅಂತ ಜಸ್ಟ್ ರೇಷಿಯೋ ನೋಡ್ಬಿಟ್ಟು ಹೇಳಕ್ ಬರಲ್ಲ. ಸೊ ನೀವು ರೇಷಿಯೋ ನೋಡಿದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ತಲೆಯಲ್ಲಿ ಏನ್ ಥಿಂಕಿಂಗ್ ಬರ್ಬೇಕು ಅಂತ ಹೇಳಿದ್ರೆ, ಯು ಶುಡ್ ಥಿಂಕ್ ಲೈಕ್ ರೇಷಿಯೋ ನೋಡಿದ ತಕ್ಷಣ, ರೇಷಿಯೋ ಅನ್ನೋ ವರ್ಡ್ ನೋಡಿದ ತಕ್ಷಣ, ಅದು ರೇಷಿಯೋ 5:2 ಅಂತ ಬಂದ ತಕ್ಷಣ ಯು ಶುಡ್ ಥಿಂಕ್ ಲೈಕ್ 5x 2x ಯಾವುದೋ ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಒಂದು ಆರ್ಟಿಕಲ್ ಇದ್ದು ಕಾಸ್ಟ್ ಎಷ್ಟು 5x, ಇನ್ನೊಂದು ಆರ್ಟಿಕಲ್ ಇದ್ದು ಕಾಸ್ಟ್ ಎಷ್ಟು 2x ಅಂತ ನೀವು ಥಿಂಕ್ ಮಾಡಬೇಕು. ಫೈನ್. ಇದನ್ನು ನೀವು ಇನಿಷಿಯಲ್ ಥಾಟ್ ನಿಮ್ಗೆ ಬಂದ ತಕ್ಷಣ ಮತ್ತೆ ಕ್ವಶನ್ ಅಲ್ಲಿ ಏನಾದ್ರೂ ಬೇರೆ ಕೊಟ್ಟಿದಾರ ಅಂತ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಕ್ವಶನ್ ಅಲ್ಲಿ ಈ ತರ ಕೊಟ್ಟಿರ್ತಾರೆ, ಪ್ರೈಸ್ ಆಫ್ ಕಾಸ್ಟ್ಲಿಯರ್ ಆರ್ಟಿಕಲ್ ಈಸ್ 65 ರೂಪೀಸ್. ನಾವು ಕಾಸ್ಟ್ಲಿಯರ್ ಆರ್ಟಿಕಲ್ ಅನ್ನು ಏನಂತ ತಗೊಂಡಿದ್ದೇವೆ? 5x ಅಂತ ತಗೊಂಡಿದ್ದೇವೆ. ಚೀಪರ್ ಒನ್ 2x ಅಂತ ತಗೊಂಡಿದ್ದೇವೆ. ಕಾಸ್ಟ್ಲಿಯರ್ ಆರ್ಟಿಕಲ್ 65 ರೂಪೀಸ್ ಅಂತ ಅವರು ಹೇಳಿದ್ದಾರೆ. ಸೊ 5x is equal to 65 ರೂಪೀಸ್. ಹಾಗಾದ್ರೆ ನಮ್ಗೆ x ಇದ್ ವ್ಯಾಲ್ಯೂ ಗೊತ್ತಾಗುತ್ತೆ. 65 divided by 5. 65 divided by 5 ಮಾಡಿದ್ರೆ ನಮ್ಗೆ 13 ಅಂತ ಬಂತು. ಸೊ x ಇದ್ ವ್ಯಾಲ್ಯೂ 13. ಅಂದ್ರೆ ನಾವು ಯಾವ ನಂಬರ್ ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ 13 ಇಂದ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಐಡೆಂಟಿಫೈ ಮಾಡೋಕಿರೋದು. ಈಗ ಮತ್ತೆ ಕ್ವಶನ್ ಇರುತ್ತೆ, ವಾಟ್ ಇಸ್ ದ ಪ್ರೈಸ್ ಆಫ್ ಚೀಪರ್ ಆರ್ಟಿಕಲ್ ಅಂತ. ಆಗ ಏನು 2 into 13 ಎಷ್ಟಾಯ್ತು? 26 ಆತರ ಬರುತ್ತೆ. ಅಥವಾ ವಾಟ್ ಇಸ್ ದ ಕಂಬೈನ್ಡ್ ಪ್ರೈಸ್ ಆಫ್ ಟೂ ಆರ್ಟಿಕಲ್ಸ್ ಅಂತ ಕೇಳಿದ್ರೆ ನಿಮ್ಗೆ 65 plus 26 ಮಾಡಬೇಕಾಗುತ್ತೆ. ಈ ತರ ಬರುತ್ತೆ. ಸೊ ದೀಸ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಇದು ಬೇಸಿಕ್ ಅಪ್ರೋಚ್. ನೀವು ಕ್ವಶನ್ ಅನ್ನ ರೇಷಿಯೋ ಕ್ವಶನ್ ನೋಡಿದಾಗ ಹೇಗೆ ಅಪ್ರೋಚ್ ಮಾಡ್ಬೇಕು ಅನ್ನೋದಕ್ಕೆ ಈ ತರ ಅಪ್ರೋಚ್ ಮಾಡಬೇಕು. ರೇಷಿಯೋ ಬಂದ ತಕ್ಷಣ ಅದಕ್ಕೆ ಯಾವುದೋ ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಅದನ್ನ ನಮ್ಗೆ ಐಡೆಂಟಿಫೈ ಮಾಡೋ ಕೆಲಸ ಇದೆ ಅಂತ ನೀವು ತಿಳ್ಕೊಬೇಕು. ಫೈನ್. ನೆಕ್ಸ್ಟ್ ಪ್ರೀವಿಯಸ್ ಕ್ವಶನ್ ನೋಡೋಣ. ಫೈನ್. ವಿಡಿಯೋವನ್ನು ಕ್ವಶನ್ ಅನ್ನು ಓದ್ಬಿಟ್ಟು ವಿಡಿಯೋ ಪಾಸ್ ಮಾಡಿಬಿಟ್ಟು ಕ್ವಶನ್ ಅನ್ನು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಫೈನ್. ಇನ್ ಅ ಸ್ಕೂಲ್ ರೇಷಿಯೋ ಆಫ್ ನಂಬರ್ ಆಫ್ ಬಾಯ್ಸ್ ಟು ಗರ್ಲ್ಸ್ ಇಸ್ 8:5 ಅಂತ ಕೊಟ್ಟಿದ್ದಾರೆ. ಸೊ ಇಮಿಡಿಯೇಟ್ ಬಾಯ್ಸ್ ಎಷ್ಟು ಅಂತ ನೀವು ಬರೀಬೇಕು. ಎಷ್ಟು? 8x. ಗರ್ಲ್ಸ್ ಎಷ್ಟು? 5x. ನಿಮ್ಗೆ ಯಾವುದೋ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಗೊತ್ತಾಯ್ತು. ಬಾಯ್ಸ್ ಎಷ್ಟು 8x ಇದ್ದಾರೆ, ಗರ್ಲ್ಸ್ ಎಷ್ಟು 5x ಇದ್ದಾರೆ ಸ್ಕೂಲ್ ಅಲ್ಲಿ. ಇಫ್ ದೇರ್ ಆರ್ 165 ಗರ್ಲ್ಸ್ ಇನ್ ದ ಸ್ಕೂಲ್, 165 ಗರ್ಲ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. 165 ಗರ್ಲ್ಸ್ ಇದ್ದಾರೆ. ದಟ್ ಮೀನ್ಸ್ ಇಲ್ಲಿ ಗರ್ಲ್ಸ್ ಎಷ್ಟು 5x, ಇಲ್ಲಿ ಎಷ್ಟು 165. ಬೋತ್ ಆರ್ ಈಕ್ವಲ್. 5x is equal to 165. ಸೊ x is equal to 165 divided by 5 ಎಷ್ಟು ಬಂತು? 33 ಅಂತ ಬಂತು. ಸೊ x ವ್ಯಾಲ್ಯೂ ಎಷ್ಟು? 33. ಅಂದ್ರೆ ನಾವು 33 ಇಂದ ಮಲ್ಟಿಪ್ಲೈ ಮಾಡಬೇಕು. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಇನ್ ದ ಸ್ಕೂಲ್? ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಇನ್ ದ ಸ್ಕೂಲ್ ಅಂತ ಹೇಳಿದ್ರೆ ನಿಮ್ಗೆ ಏನ್ ಮಾಡಬೇಕು? ಬಾಯ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಬಾಯ್ಸ್ ಮತ್ತೆ ಗರ್ಲ್ಸ್ ಅನ್ನ ಆಡ್ ಮಾಡಬಹುದು, ಅಥವಾ ಡೈರೆಕ್ಟ್ ಆಗಿ ಬಾಯ್ಸ್ ಮತ್ತೆ ಗರ್ಲ್ಸ್ ಅನ್ನ ಆಡ್ ಮಾಡಿದ್ರೆ ಎಷ್ಟು ಬಂತು? 8 plus 5 13x. 8x plus 5x 13x. ಸೊ 13 into 33 ಮಾಡಬಹುದು. 13 into 33 ಮಾಡಿ ನೋಡಬಹುದು. 13 into 33 ಮಾಡಿದ್ರೆ ನಿಮ್ಗೆ 429 ಬರುತ್ತೆ. 429. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಆಗುತ್ತೆ? 429.
ಸೊ ಈ ರೀತಿ ಹೇಗೂ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನೀವು ರೇಷಿಯೋವನ್ನ ನೋಡಿದ ತಕ್ಷಣ ಅದಕ್ಕೆ ಯಾವುದೋ ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ ಅಂತ ಅರ್ಥ ಅಂತ ನಿಮ್ಮ ತಲೆಯೊಳಗೆ ಥಿಂಕಿಂಗ್ ಬರಬೇಕು, ಮತ್ತೆ ನೀವು ಪ್ರೊಸೀಡ್ ಮಾಡ್ತಾ ಹೋಗ್ಬೇಕು. ಫೈನ್. ನೆಕ್ಸ್ಟ್ ಕ್ವಶನ್ ನೋಡಿ. ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಈ ತರದ್ದು ಈ ವಿಡಿಯೋದಲ್ಲಿ ಇದೇ ತರದ್ದು ಕ್ವಶನ್ಸ್ ಗಳನ್ನ ಮಾಡಿದ್ದೀನಿ. ಹೇಗೆ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಬಹುದು ಅಂತ ಹೇಳಿ ಈ ಕ್ವಶನ್ಸ್ ಗಳನ್ನ ಹೇಳ್ತಾ ಇದ್ದೀನಿ ನೋಡಿ. A boy has few coins of denominations 1 rupees, 2 rupees and 5 rupees. 1 rupee coin, 2 rupee coin, 5 rupees coin ಇದೆ ಒಬ್ಬ ಹುಡುಗನ ಹತ್ರ. ಯಾವ ರೇಷಿಯೋದಲ್ಲಿದೆ? 3:2:4 ರೇಷಿಯೋದಲ್ಲಿದೆ ರೆಸ್ಪೆಕ್ಟಿವ್ಲಿ. ಅಂದ್ರೆ ಇದು ನೋಡಿ 3:2:4 ಏನು? 3:2:4 ಏನು? 3:2:4 ಏನು? ನಂಬರ್ ಆಫ್ ಕಾಯಿನ್ಸ್. 3:2:4 ಏನು? ನಂಬರ್ ಆಫ್ ಕಾಯಿನ್ಸ್. ನಂಬರ್ ಆಫ್ ಕಾಯಿನ್ಸ್. few coins, the ratio 3:2:4. ಈಗ ಅಬ್ಸರ್ವ್ ಮಾಡಿ, ಅಂದ್ರೆ 1 ರೂಪಿ ಕಾಯಿನ್ ಎಷ್ಟಿದೆ? 1 rupees ಕಾಯಿನ್ ಎಷ್ಟಿದೆ? 3x. ನಾನು ಹೇಳಿದ್ದೇನೆ ಯಾವುದೋ ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಅದನ್ನ ನಾವು ಹುಡುಕ್ಬೇಕು. 2 rupees ಕಾಯಿನ್ ಎಷ್ಟಿದೆ? 2x. 5 rupees ಕಾಯಿನ್ ಎಷ್ಟಿದೆ? 4x. ಸೊ ಇದು ನಿಮ್ ಫಸ್ಟ್ ಥಾಟ್ ನಿಮ್ ತಲೆಯೊಳಗೆ ಬರಬೇಕು. ನೀವು ಫಸ್ಟ್ ಥಾಟ್ ನಿಮ್ ಇದು ತಲೆಯೊಳಗೆ ಬಂದ ನಂತರ ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ ನೋಡಿ. If the total sum of money from these coins is 81 rupees, ಇದು very important part ನೋಡಿ. 81 rupees ಏನು? 81 rupees ಏನು? Total sum of money. Total sum of money. ಈ ಎಲ್ಲಾ ಕಾಯಿನ್ಗಳ ವ್ಯಾಲ್ಯೂಸ್ ಗಳನ್ನ ಆಡ್ ಮಾಡ್ತಾ ಹೋಗಿದೆ. ನನ್ಗೆ 81 ರೂಪಾಯಿ ಅಂತ ಬಂತು ನೋಡಿ. ಕಾಯಿನ್ ಗಳನ್ನ ಕೌಂಟ್ ಮಾಡೋದಲ್ಲ. ಕಾಯಿನ್ ಗಳನ್ನ ಕೌಂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳ್ತಾ ಇಲ್ಲ. ಕಾಯಿನ್ ನ ವ್ಯಾಲ್ಯೂ ಗಳನ್ನ ಕೌಂಟ್ ಮಾಡಿದ್ರೆ 81 rupees ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ವ್ಯಾಲ್ಯೂ ಹೇಳ್ತಿದಾರ, ನಂಬರ್ ಆಫ್ ಕಾಯಿನ್ಸ್ ಹೇಳ್ತಿದಾರ ಅನ್ನೋದು ಇಂಪಾರ್ಟೆಂಟ್ ನೋಡಿ. ಇವಾಗ ಇನ್ನೊಂದ್ಸಲ ನಾನು ಕ್ವಶನ್ ಅಲ್ಲಿ ಹೇಳ್ಕೊಟ್ಟಿರೋದನ್ನ ಬರೀತೀನಿ. ಏನಿದೆ? ಆಲ್ರೆಡಿ 1 ರೂಪಿ ಕಾಯಿನ್ ಇದೆ, 2 rupees ಕಾಯಿನ್ ಇದೆ, 5 rupees ಕಾಯಿನ್ಸ್ ಇದೆ. 1 ರೂಪಿ ಕಾಯಿನ್ ಎಷ್ಟಿದೆ? 3x. 2 ರೂಪಿ ಕಾಯಿನ್ ಎಷ್ಟಿದೆ? 2x. 5 rupees ಕಾಯಿನ್ ಎಷ್ಟಿದೆ? 4x ಇದೆ. ನಂಬರ್ ಆಫ್ ಕಾಯಿನ್ಸ್. ಇದು x ಎಷ್ಟು ಅಂತ ಗೊತ್ತಿಲ್ಲ. 3 ಕಾಯಿನ್, 2 ಕಾಯಿನ್, 4 ಕಾಯಿನ್ ಇದ್ದಿರ್ಬೋದು, ಎಷ್ಟು ಅಂತ ಗೊತ್ತಿಲ್ಲ. ಇವಾಗ ಸಮ್ ಆಫ್ ಟೋಟಲ್ ಮನಿ ಫ್ರಮ್ ದೀಸ್ ಕಾಯಿನ್ಸ್ ಇಸ್ 81 rupees ಅಂತ ಹೇಳಿದ್ದಾರೆ. ಟೋಟಲ್ ಸಮ್ ಎಷ್ಟು ಅಂತ ಹೇಳಿದ್ದಾರೆ? 81 rupees. ಇವಾಗ ಅಬ್ಸರ್ವ್ ಮಾಡಿ, 1 ರೂಪಾಯಿದು ಒಂದು ಕಾಯಿನ್ ಇದ್ರೆ ನಮ್ಗೆ ಎಷ್ಟಾಯ್ತು? 1 ರೂಪಾಯಿ ಆಯ್ತು. 1 ರೂಪಾಯಿದು 2 ಕಾಯಿನ್ ಇದ್ರೆ 2 ರೂಪಾಯಿ ಆಯ್ತು. 1 ರೂಪಾಯಿದು 3 ಕಾಯಿನ್ ಇದ್ರೆ 3 ರೂಪಾಯಿ ಆಯ್ತು. 1 ರೂಪಾಯಿದು 4 ಕಾಯಿನ್ ಇದ್ರೆ 4 ರೂಪಾಯಿ ಆಯ್ತು. ಏನ್ ಮಾಡ್ತಿದೀವಿ ನಾವು? ಅದನ್ನ ಮಲ್ಟಿಪ್ಲೈ ಮಾಡ್ತಿದ್ವಿ. ನನಗೆ 1 ರೂಪಾಯಿದು 3x ಕಾಯಿನ್ಸ್ ಇದ್ರೆ ಟೋಟಲ್ ಎಷ್ಟು ವ್ಯಾಲ್ಯೂ ಆಯ್ತು? ಈಗ ನಂಬರ್ ಆಫ್ ಕಾಯಿನ್ಸ್ ಇದು ನಂಬರ್ ಆಫ್ ಕಾಯಿನ್ಸ್. ಇದು ಡಿನಾಮಿನೇಷನ್. ಒಂದು ಕಾಯಿನ್ ಇದು ವ್ಯಾಲ್ಯೂ ಎಷ್ಟು ಅಂತ ಡಿನಾಮಿನೇಷನ್. ಈಗ 1 ರೂಪಾಯಿದ್ದು ಒಂದು ಕಾಯಿನ್ ಇದ್ರೆ 1 ರೂಪಾಯಿ ನನ್ನ ಹತ್ರ ಇರೋದು. 1 ರೂಪಾಯಿದು 2 ಕಾಯಿನ್ ಇದ್ರೆ 2 ರೂಪಾಯಿ ಇದೆ. 1 ರೂಪಾಯಿದು 3 ಕಾಯಿನ್ ಇದ್ರೆ 3 ರೂಪಾಯಿ ಇದೆ. 1 ರೂಪಾಯಿದ್ದು 3x ಕಾಯಿನ್ಸ್ ಇದ್ರೆ ನನ್ನ ಹತ್ರ ಎಷ್ಟು ರೂಪಾಯಿ ಇದೆ? 3x rupees ಇದೆ. ಕರೆಕ್ಟ್ ಅಲ್ವಾ? ಹೇಗೆ ಮಾಡೋದು? ನಾನು ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ಬೇಕು. ಈಗ 2 rupees ಇದ್ದು ಒಂದು ಕಾಯಿನ್ ಇದ್ರೆ 2 rupees, 2 ಕಾಯಿನ್ ಇದ್ರೆ 4 ರೂಪಾಯಿ, 3 ಕಾಯಿನ್ ಇದ್ರೆ 6 ರೂಪಾಯಿ ಇದೆ. ಹಾಗಾಗಿ ನನಗೆ ಅದನ್ನ ಮಲ್ಟಿಪ್ಲೈ ಮಾಡಬೇಕು. 2x ಕಾಯಿನ್ಸ್ ಇದ್ರೆ 2 into 2x 4x rupees ಇದೆ. 2 ರೂಪಾಯಿದ್ದು. 5 ರೂಪಾಯಿದ್ದು ಎಷ್ಟು ಕಾಯಿನ್ಸ್ ಇದೆ ನನ್ನ ಹತ್ರ? ಒಂದು ಕಾಯಿನ್ ಇದ್ರೆ 1 ರೂಪಿ 5 rupees ಆಗುತ್ತೆ. 2 ಕಾಯಿನ್ ಇದ್ರೆ 10 ರೂಪಾಯಿ ಆಗುತ್ತೆ. 3 ಕಾಯಿನ್ ಇದ್ರೆ 15 ರೂಪಾಯಿ ಆಗುತ್ತೆ. ಬಟ್ ನನ್ನ ಹತ್ರ ಎಷ್ಟು ಕಾಯಿನ್ ಇದೆ? 4x ಕಾಯಿನ್ಸ್ ಇದೆ. ಏನ್ ಮಾಡ್ಬೇಕು ನಾನು? 5 ರೂಪಾಯಿದ್ದು ಒಂದು ಕಾಯಿನ್ ಇದ್ರೆ 5 ರೂಪಾಯಿ, 2 ಕಾಯಿನ್ ಇದ್ರೆ 10 ರೂಪಾಯಿ, 5 ರೂಪಾಯಿದು 3 ಕಾಯಿನ್ ಇದ್ರೆ 15 ರೂಪಾಯಿ. ಅಂದ್ರೆ ಏನ್ ಮಾಡ್ತಿದೀವಿ ನಾವು? ಇದನ್ನ ಮಲ್ಟಿಪ್ಲೈ ನೋಡ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಹಾಗಾಗಿ 5 ರೂಪಾಯಿದು 4x ಕಾಯಿನ್ಸ್ ಇದ್ರೆ ನಮ್ಮ ಹತ್ರ ಎಷ್ಟಿದೆ ರೂಪೀಸ್? 20x rupees ಇದೆ ಅಂತ ಅರ್ಥ. 20x rupees ಇದೆ ಅಂತ ಅರ್ಥ. ಇವಾಗ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಎಲ್ಲಾ ವ್ಯಾಲ್ಯೂಸ್ ಗಳ ಮೊತ್ತ 81 ರೂಪಾಯಿ ಅಂತ ಹೇಳ್ತಿದ್ದಾರೆ. 3x plus 4x plus 20x is equal to 81 rupees. Sum of money from these coins. Total sum of money from these coins. 1 ರೂಪಾಯಿದು 3x rupees ಇದೆ. 2 rupees ಇದ್ದು 4x ಆಗುತ್ತೆ, ಯಾಕಂದ್ರೆ 2x coins. 5 rupees ಇದ್ದು 4x coins ಇದೆ, 20x ಆಗುತ್ತೆ. ಸೊ ಆಡ್ ಮಾಡಿದ್ರೆ ಎಷ್ಟಾಯ್ತು? 20 plus 4 plus 3 27x is equal to 81 rupees. ನಮ್ ಕೆಲಸ ಇರೋದು x ಅನ್ನು ಐಡೆಂಟಿಫೈ ಮಾಡೋಕೆ. 81 divided by 27 ಎಷ್ಟಾಯ್ತು? x is equal to 3 month. x is equal to 3 month. ಸೊ ಇವಾಗ ಅಬ್ಸರ್ವ್ ಮಾಡಿ, x is equal to 3 ಬಂದ್ರೆ x is equal to 3 ಬಂದ ನಂತರ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ನೋಡ್ಬೇಕು. ನಾನು ಇಲ್ಲಿ 2 ಕ್ವಶನ್ ಕೇಳಿದ್ದೀನಿ.
ಹೌ ಮೆನಿ 5 rupees ಕಾಯಿನ್ಸ್ ಆರ್ ದೇರ್, ಹೌ ಮೆನಿ 5 rupees ಕಾಯಿನ್ಸ್ ಆರ್ ದೇರ್ ಅಂತ ಕೇಳಿದೀನಿ. ಈಗ ನೋಡಿ 5 rupees ಕಾಯಿನ್ಸ್ ಎಷ್ಟಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 5 rupees ಕಾಯಿನ್ಸ್ ನ ವ್ಯಾಲ್ಯೂ ಕೇಳಿದ್ದಲ್ಲ, ಆ ವ್ಯಾಲ್ಯೂ ಇಲ್ಲಿ ಹೇಳಿದ್ದೇನೆ. 5 rupees ಕಾಯಿನ್ಸ್ ಎಷ್ಟಿದೆ ನನ್ನ ಹತ್ರ? 4x. ನಂಬರ್ ಆಫ್ ಕಾಯಿನ್ಸ್ ಅಬ್ಸರ್ವ್ ಮಾಡಿ. ನಂಬರ್ ಆಫ್ ಕಾಯಿನ್ಸ್ 5 rupees ಇದೆ ಎಷ್ಟಿದೆ? 4x ಇದೆ. x ಎಷ್ಟು ಅಂತ ಗೊತ್ತಿದೆ ನನಗೆ. ಎಷ್ಟು x ಇದೆ? 3. ಸೊ ಎಷ್ಟಾಯ್ತು ಇದು? ಇದೆಷ್ಟಾಯ್ತು? 12 ಆಯ್ತು. ಸೊ ಹೌ ಮೆನಿ 5 rupees ಕಾಯಿನ್ಸ್ ಆರ್ ದೇರ್ ಅಂತ ಕ್ವಶನ್ ಗೆ ಆನ್ಸರ್ ಏನು? 12 ಕಾಯಿನ್ಸ್ ಆರ್ ದೇರ್. ಈಗ ಏನ್ ಕೇಳಿದ್ದಾರೆ? ಸೆಕೆಂಡ್ ಕ್ವಶನ್, ವಾಟ್ ಇಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ 5 rupees ಕಾಯಿನ್ಸ್? ಟೋಟಲ್ ವ್ಯಾಲ್ಯೂ ಆಫ್ ಆಲ್ 5 rupees ಕಾಯಿನ್ಸ್ ನೀವು ಡೈರೆಕ್ಟ್ 20x ಗೆ 3 ಇಂದ ಮಲ್ಟಿಪ್ಲೈ ಮಾಡಬಹುದು. ಎಷ್ಟಾಗುತ್ತೆ? 60 rupees ಬರುತ್ತೆ. ಅದರ್ವೈಸ್ ನನಗೆ 5 rupees ಇದು ಟೋಟಲ್ ಎಷ್ಟು ಕಾಯಿನ್ಸ್ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಎಷ್ಟು ಕಾಯಿನ್ಸ್ ಇದೆ? 12 ಕಾಯಿನ್ಸ್ ಇದೆ. ಒಂದು ಕಾಯಿನ್ ಇದ್ದ ವ್ಯಾಲ್ಯೂ 5 ರೂಪಾಯಿ ಆದ್ರೆ 12 ಕಾಯಿನ್ ಇದೆ ಎಷ್ಟಾಗುತ್ತೆ? 12. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಹತ್ರ 5 ರೂಪಾಯಿ 12 ಕಾಯಿನ್ ಇದೆ, ನಿಮ್ಮ ಹತ್ರ ಒಟ್ಟು ಎಷ್ಟಿದ್ದಾಗೆ? 60 ರೂಪಾಯಿ ಇದ್ದಾಗೆ. 12 5 60 ಅಂತ. ಸೊ ನಿಮ್ಗೆ ಕ್ವಶನ್ ಅನ್ನ ಯಾವ ರೀತಿನೂ ಕೇಳಬಹುದು. ಟೋಟಲ್ ಕಾಯಿನ್ಸ್ ಎಷ್ಟಿದೆ ಅಂತಾನು ಕೇಳಬಹುದು. ಇಲ್ಲಿ ನೋಡಿ, ಇಲ್ಲಿ ಕೇಳಿದಾಗೆ ಹೌ ಮೆನಿ 5 rupees ಕಾಯಿನ್ಸ್ ಆರ್ ದೇರ್, ಹೌ ಮೆನಿ 5 rupees ಕಾಯಿನ್ಸ್ ಆರ್ ದೇರ್, ಎಷ್ಟು ಬಂತು ನನಗೆ ಆನ್ಸರ್? 12. ಅಥವಾ 5 rupees ಕಾಯಿನ್ಸ್ ಇದು ವ್ಯಾಲ್ಯೂ ಎಷ್ಟು ಅಂತ ಕೇಳಬಹುದು. ಎಷ್ಟು ಬಂತ ಅಂದ್ರೆ 6 rupees. ಸೊ ಇಲ್ಲಿ ನಾನು ನಿಮ್ಗೆ ಒಂದು ಎಕ್ಸ್ಟ್ರಾ ವರ್ಕ್ ಕೊಡ್ತೀನಿ, ನೀವೇ ಸಾಲ್ವ್ ಮಾಡಿ ನೋಡಿ. 1 ರೂಪಾಯಿದು ಟೋಟಲ್ ಎಷ್ಟು ಕಾಯಿನ್ ಇದೆ ನೋಡಿ, ಅದರ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ. 2 rupees ಇದು ಎಷ್ಟು ಕಾಯಿನ್ ಇದೆ ನೋಡಿ, ಟೋಟಲ್ ಎಷ್ಟು ಕಾಯಿನ್ಸ್ ಇದೆ ನೋಡಿ, ಮತ್ತೆ ಅದರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡಿ. ಎರಡು ನೋಡಿ, ನಿಮ್ಗೆ ಟೋಟಲ್ ವ್ಯಾಲ್ಯೂಸ್ ಗಳನ್ನ ಆಡ್ ಮಾಡಿದಾಗ 81 ಬರುತ್ತೆ. ಇಫ್ ಯು ಆರ್ ಡೂಯಿಂಗ್ ಇಟ್ ಕರೆಕ್ಟ್ಲಿ. ಫೈನ್. ಸೊ ಇದು ಒಂದು ಟೈಪ್ ಕ್ವಶನ್ ಆಯ್ತು. ಇದೇ ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ ಬೇರೆ ಯಾವ ರೀತಿ ಕ್ವಶನ್ ಅನ್ನ ಕೇಳಬಹುದು, ನೋಡಿ. ಇದೇ ಟೈಪ್ ಆಫ್ ಕ್ವಶನ್ಸ್ ಕಾಯಿನ್ಸ್ ಬೇಸ್ಡ್ ಮೇಲೆ ಕ್ವಶನ್ ಕೊಟ್ಟಿದ್ದೇನೆ ನೋಡಿ. ಆ ಪರ್ಸನ್ ಹ್ಯಾಸ್ ಟೋಟಲ್ 45 ಕಾಯಿನ್ಸ್. ಇದೇನು 45 ಟೋಟಲ್ ಕಾಯಿನ್ ಇದೆ ಅವನ ಹತ್ರ. ಆಫ್ ಡಿನಾಮಿನೇಷನ್ 1 rupees, 2 rupees, 5 rupees ಇನ್ ದ ರೇಷಿಯೋ 5:3:7 ರೆಸ್ಪೆಕ್ಟಿವ್ಲಿ. ಯಾವ್ದೆಲ್ಲ ಇದೆ? 1 rupee ಇದೆ, 2 rupee ಇದೆ, ಇದು ಡಿನಾಮಿನೇಷನ್ 5 rupees ಇದೆ. ಡಿನಾಮಿನೇಷನ್ ಕಾಯಿನ್ಸ್ ಎಷ್ಟು? ನಂಬರ್ ಆಫ್ ಕಾಯಿನ್ಸ್ ಎಷ್ಟು ಅಂತ ಹೇಳಿದ್ದಾರೆ? 5x, 3x, 7x ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ನನಗೆ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಗೊತ್ತಿಲ್ಲ, ಹಾಗಾಗಿ ಅದನ್ನ x ಅಂತ ತಗೊಳ್ತೀನಿ, ಅದನ್ನ ಐಡೆಂಟಿಫೈ ಮಾಡಬೇಕು. ಕ್ವಶನ್ ಏನ್ ಕೇಳಿದರೆ, ವಾಟ್ ಇಸ್ ದ ಟೋಟಲ್ ವ್ಯಾಲ್ಯೂ ಆಫ್ 5 rupees ಕಾಯಿನ್ಸ್? ಕ್ವಶನ್ ಇಲ್ಲಿ ಬಂದಿದೆ, ವಾಟ್ ಇಸ್ ದ ಟೋಟಲ್ ವ್ಯಾಲ್ಯೂ ಆಫ್ 5 rupees ಕಾಯಿನ್ಸ್. ಕ್ವಶನ್ ಇವಾಗ ನೋಡೋದು ಬೇಡ ನಮ್ಗೆ. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ 45 ಏನು ಅಂತ ನೀವು ಅಬ್ಸರ್ವ್ ಮಾಡಬೇಕು. 45 ಏನು? ಟೋಟಲ್ ನಂಬರ್ ಆಫ್ ಕಾಯಿನ್ಸ್, ರುಪಿ ಅಲ್ಲ. 45 ರೂಪಾಯಿ ಇದೆ ಅಂತ ಹೇಳ್ತಾ ಇಲ್ಲ ಅವರು. ಟೋಟಲ್ ಕಾಯಿನ್ಸ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ. ಅವನ ಹತ್ರ 45 ಕಾಯಿನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. 1 ರೂಪಾಯಿದು ಎಷ್ಟು ಕಾಯಿನ್ಸ್ ಇದೆ ಅವನ ಹತ್ರ? 5x. 2 ರೂಪಾಯಿದು 3x. 5 ರೂಪಾಯಿದು ಎಷ್ಟಿದೆ? 7x. ಟೋಟಲ್ ಎಷ್ಟು ಕಾಯಿನ್ಸ್ ಆಯ್ತು ಹಾಗಾದ್ರೆ? ಟೋಟಲ್ ಎಷ್ಟು ಕಾಯಿನ್ಸ್ ಆಯ್ತು? 15x ಕಾಯಿನ್ಸ್ ಆಯ್ತು. ಟೋಟಲ್ 15x ಕಾಯಿನ್ಸ್. ಈ 15x 45ಕ್ಕೆ ಈಕ್ವಲ್. ಹಾಗಾಗಿ x is equal to 3. ನೋಡಿ, ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ಕ್ವಶನ್, ಈ ಕ್ವಶನ್. ಪ್ರೀವಿಯಸ್ ಕ್ವಶನ್ ಅಲ್ಲಿ 81 ರೂಪಾಯಿ ಅಂತ ಹೇಳಿದ್ದಾರೆ. ಟೋಟಲ್ 81 ರೂಪಾಯಿ ಇದೆ ಅಂತ. ಹಾಗಾಗಿ ನೀವು ಏನ್ ಮಾಡಬೇಕು? ಇದೆರಡನ್ನ ಮಲ್ಟಿಪ್ಲೈ ಮಾಡಿ ಟೋಟಲ್ ವ್ಯಾಲ್ಯೂ ನೋಡಬೇಕು. 81 ರೂಪಾಯಿ. ಇಲ್ಲಿ ನನಗೆ ಅವರು ಟೋಟಲ್ ವ್ಯಾಲ್ಯೂ ಹೇಳಿದ್ದಲ್ಲ, ಟೋಟಲ್ ಕಾಯಿನ್ಸ್ ಎಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಕಾಯಿನ್ಸ್ ಎಷ್ಟು? 45. ಸೊ ಈ ಕಾಯಿನ್ಸ್ ಗಳನ್ನ ಆಡ್ ಮಾಡಿದ್ರೆ ಆಯ್ತು. 5x, 3x, 7x. ಸೊ 3 x ಇದ್ ವ್ಯಾಲ್ಯೂ 3 ಬಂತು. ಈಗ ಕ್ವಶನ್ ಇಸ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ 5 rupees ಕಾಯಿನ್ಸ್? ಫಸ್ಟ್ 5 rupees ಕಾಯಿನ್ಸ್ ಎಷ್ಟಿದೆ ಅಂತ ನೋಡೋಣ. 5 rupees ಕಾಯಿನ್ಸ್ ಎಷ್ಟಿದೆ? 7 into 3, 21 ಕಾಯಿನ್ಸ್ ಇದೆ 5 rupees ಇಂದ. ಈಗ ನನ್ನ ಆನ್ಸರ್ 21 ಅಲ್ಲ, ಅವ್ರು ಏನ್ ಕೇಳ್ತಿದ್ದಾರೆ? ಟೋಟಲ್ ವ್ಯಾಲ್ಯೂ ಆಫ್ 5 rupees ಕಾಯಿನ್ಸ್ ಅಂತ ಕೇಳ್ತಿದ್ದಾರೆ. ಒಂದು ಕಾಯಿನ್ 5 rupees ಆದ್ರೆ ನನ್ನ ಹತ್ರ 21 ಕಾಯಿನ್ ಇದೆ. 21 ಕಾಯಿನ್ ಇದೆ ವ್ಯಾಲ್ಯೂ ಎಷ್ಟಾಗುತ್ತೆ? 21 × 5 105 ರೂಪಾಯಿ. 105 ರೂಪಾಯಿ ಬರುತ್ತೆ. ಸೊ x 3 ಬಂದಿತ್ತು, ಈಗ 105 ರೂಪಾಯಿ ಬಂತು ನನಗೆ ಆನ್ಸರ್. ಸೊ ಈ ಕ್ವಶನ್ ಆನ್ಸರ್ ಏನು? 105 rupees. 105 rupees. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದೇ ಟೈಪ್ ಅಲ್ಲಿ ನೆಕ್ಸ್ಟ್ ಕ್ವಶನ್. A boy who has the hobby of collecting old coins has few coins of 10 paise, 25 paise, 50 paise in the ratio 2:3:5 respectively. ಯಾವ್ಯಾವುದೆಲ್ಲ ಕಾಯಿನ್ಸ್ ಇದೆ ಇಲ್ಲಿ ಬರೀತೀನಿ. 10 paisa, 25 paisa and 50 paisa respectively in the ratio 2:3:5, 2x, 3x, 5x respectively ಅಂತ ಹೇಳಿದ್ರೆ. ಫೈನ್. If he has a total of 69 rupees from these coins, ನೋಡಿ ಟೋಟಲ್ ಹಣ ಎಷ್ಟಿದೆ? 69 ರೂಪಾಯಿ ಇದೆ ಅಂತ ಹೇಳಿದ್ದಾರೆ ಟೋಟಲ್ ಹಣ. ಹಾಗಾದ್ರೆ ನಾನು ಇದನ್ನ ಮಲ್ಟಿಪ್ಲೈ ಮಾಡಬೇಕು. 2x into 10 paise
ಅಂದ್ರೆ ಒಂದು ಕಾಯಿನ್ ಇದ್ರೆ 10 ಪೈಸೆ ಇದ್ರೆ 10 ಪೈಸೆ ಇದೆ, 2 ಇದ್ರೆ 20 ಪೈಸೆ, 3 ಇದ್ರೆ 30 ಪೈಸೆ. ಇದನ್ನ ಅಲ್ಲಿ ಪ್ರೀವಿಯಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನನ್ನ ಹತ್ರ 2x ಕಾಯಿನ್ಸ್ ಇದೆ, ಹಾಗಾದ್ರೆ ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಒಂದು ಕಾಯಿನ್ ಇದ್ರೆ 10 ಪೈಸೆ, 2 ಕಾಯಿನ್ ಇದ್ರೆ 20 ಪೈಸೆ, 3 ಕಾಯಿನ್ ಇದ್ರೆ 30 ಪೈಸೆ, 4 ಕಾಯಿನ್ ಇದ್ರೆ 40 ಪೈಸೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನಾವು ಮಲ್ಟಿಪ್ಲೈ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಒಂದು ಕಾಯಿನ್ 10 ಪೈಸೆ ಇದ್ರೆ 10, 2 ಕಾಯಿನ್ 10 ಪೈಸೆ ಇದ್ರೆ 20, 3 ಕಾಯಿನ್ 10 ಪೈಸೆ ಇದ್ರೆ 30. ಅಂದ್ರೆ ನಾವು ಮಲ್ಟಿಪ್ಲೈ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಇಲ್ಲಿ 2x ಇಂಟು 10 ಪೈಸೆ 20x ಆಯ್ತು. ಇಲ್ಲಿ 3x ಇಂಟು 25 ಪೈಸೆ ಮಾಡಿದ್ರೆ 75 ಆಯ್ತು x. ಇಲ್ಲಿ 5 ಇಂಟು 50 250x ಆಯ್ತು. ಈಗ ಅಬ್ಸರ್ವ್ ಮಾಡಿ, 20x ಪ್ಲಸ್ 75x ಪ್ಲಸ್ 250x is equal to 69 rupees ಅಂತ ಅವರು ಹೇಳಿದ್ದಾರೆ. ಕರೆಕ್ಟ್ ಅಲ್ಲ? 69 rupees ಅಂತ ಹೇಳಿದ್ದಾರೆ. ಬಟ್ ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಇದೆಲ್ಲ ಪೈಸೆಯಲ್ಲಿದೆ. ಕರೆಕ್ಟ್ ಅಲ್ವಾ? ಇದೆಲ್ಲ ಪೈಸೆಯಲ್ಲಿದೆ. 20x ಕೊಡು, ಇದು ಕೂಡ ಪೈಸಾ, ಇದು ಕೂಡ ಪೈಸಾ, ಇದು ಕೂಡ ಪೈಸಾ. ಸೊ ನಮ್ಗೆ 3 ಪೈಸೆ ವ್ಯಾಲ್ಯೂಸ್ ಅನ್ನ ಆಡ್ ಮಾಡಿದಾಗ ಇಲ್ಲಿ ಕೂಡ ನನಗೆ ಪೈಸೆಯಲ್ಲಿ ನಾನು ಬರೀಬೇಕು. 69 rupees ಅಂತ ಬರೀಬಾರ್ದು, ರುಪೀಸ್ ಅನ್ನ ಪೈಸೆಗೆ ಕನ್ವರ್ಟ್ ಮಾಡಿ ಬರ್ಬೇಕು. 69 ರೂಪಾಯಿ ಅಂದ್ರೆ ಎಷ್ಟು ಪೈಸೆ ಆಗುತ್ತೆ? ವೆರಿ ಸಿಂಪಲ್. 1 rupees ಅಂದ್ರೆ ಎಷ್ಟು ಪೈಸೆ? 100 ಪೈಸೆ. ಸೊ 69 ರೂಪಾಯಿ ಅಂದ್ರೆ 6,900 ಪೈಸೆ ಆಯ್ತು. 6,900 ಪೈಸೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಡಿನಾಮಿನೇಷನ್ಸ್ ಕೊಟ್ಟಾಗ ಈ ತರ ಪೈಸಾ ರುಪೀಸ್ ಕನ್ವರ್ಷನ್ ನೋಡಬೇಕು. ಪ್ರೀವಿಯಸ್ ಕ್ವಶನ್ ಅಲ್ಲಿ ಎಲ್ಲ ರುಪೀಸ್ ಇತ್ತು, ಫೈನಲ್ ರುಪೀಸ್ ಇತ್ತು, ನೋ ಪ್ರಾಬ್ಲಮ್. ಇಲ್ಲಿ 3 ಪೈಸೆಯಲ್ಲಿದೆ, ಇನ್ನೊಂದನ್ನ ರುಪೀಸ್ ಅಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಕನ್ವರ್ಟ್ ಮಾಡಬೇಕು. ಸೊ ಇದನ್ನ ಆಡ್ ಮಾಡಿ. ಈಗ 250 ಪ್ಲಸ್ 75 325 ಪ್ಲಸ್ 20 345x is equal to 6,900. x ಎಷ್ಟು ಅಂತ ನೋಡೋಣ. 6,900 ಭಾಗಿಸು 345. 345 ಡಬಲ್ ಎಷ್ಟು ಹೇಳಿ? 690. ಸೊ 345 ಒಂದ್ಲಿ, 345 ಎರಡ್ಲಿ, ಇನ್ನೊಂದು 0 ಇದೆ 20. ಸೊ x ಇದ್ ವ್ಯಾಲ್ಯೂ ಎಷ್ಟು ಬಂತು? 20 ಬಂತು. x ಇದ್ ವ್ಯಾಲ್ಯೂ ಎಷ್ಟು ಬಂತು? 20 ಬಂತು. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಬೇಕು. ಹೌ ಮೆನಿ 10 ಪೈಸಾ ಕಾಯಿನ್ಸ್ ಆರ್ ದೇರ್? 10 ಪೈಸೆ ನಂಬರ್ ಆಫ್ ಕಾಯಿನ್ಸ್ ಎಷ್ಟಿದೆ? 10 ಪೈಸೆದಲ್ಲಿ 2x ಇದೆ. ಸೊ x ಎಷ್ಟು ಬಂತು? 20. ಸೊ 2 ಇಂಟು 20 ಎಷ್ಟು? 40 ಕಾಯಿನ್ಸ್. 2 ಇಂಟು 20 ಎಷ್ಟು? 40 ಕಾಯಿನ್ಸ್ ಆಯ್ತು. ಅವನತ್ರ ಎಷ್ಟು? 10 ಪೈಸೆ. ವಾಟ್ ಇಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ 25 ಪೈಸಾ ಕಾಯಿನ್ಸ್ ಅಂತ ಕೇಳಿದ್ದಾರೆ. 25 ಪೈಸೆ ಕಾಯಿನ್ಸ್ ಇದು ವ್ಯಾಲ್ಯೂ ಎಷ್ಟು? 75x ಇದು ವ್ಯಾಲ್ಯೂ. ಕರೆಕ್ಟ್ ಅಲ್ಲ? 75x. ಸೊ 75 ಗುಣಿಸು 20. 75 ಗುಣಿಸು 20 ಮಾಡಬೇಕು. 1,500 ಬರುತ್ತೆ. 1,500 ಬರುತ್ತೆ. ಬಟ್ ಅವ್ರು ಕೇಳಿರೋದು ರುಪೀಸ್ ಅಲ್ಲಿ. ಇದು ಯಾವ್ದ್ರಲ್ಲಿದೆ? ಪೈಸೆಯಲ್ಲಿದೆ ಅಲ್ವಾ? ಇದು 25 ಪೈಸೆ, ಇದು 25 ಪೈಸೆಯಿಂದ ಗುಣಿಸಿರೋದ್ರಿಂದ ನನಗೆ ಇದು ಪೈಸೆಯಲ್ಲಿ ಬರುತ್ತೆ. ಸೊ ರುಪೀಸ್ ಅಲ್ಲಿ ಕೇಳಿರೋದ್ರಿಂದ 100 ಇಂದ ಭಾಗಿಸ್ಬೇಕು. 15 ರೂಪಾಯಿ. 15 ರೂಪಾಯಿ. ಇದು ಒಂದು ವೇ ಅಲ್ಲಿ ಇದನ್ನು ಮಾಡೋದು. ಯಾವ್ದನ್ನ? ಕಾಯಿನ್ಸ್ ಇದ್ದನ್ನು ಮಾಡೋದು. ಇನ್ನೊಂದು ಏನ್ ಮಾಡಬಹುದು? ಎಷ್ಟು ಕಾಯಿನ್ಸ್ ಇದೆ ಅಂತ ನೋಡ್ಬೇಕು. 3x ಕಾಯಿನ್ಸ್ ಇದೆ. 3x ಕಾಯಿನ್ಸ್ ಅಂತ ಹೇಳಿದ್ರೆ x ಇದ್ ವ್ಯಾಲ್ಯೂ ಎಷ್ಟು? 20. ಒಟ್ಟು ಎಷ್ಟು ಕಾಯಿನ್ಸ್ ಇದೆ? 60 ಕಾಯಿನ್ ಇದೆ ಅಂತ ಅರ್ಥ. 60 ಕಾಯಿನ್ ಇದೆ. 25 ಪೈಸೆಯಿಂದ 60 ಕಾಯಿನ್ ಇದೆ ಅಂದ್ರೆ ಎಷ್ಟು ರೂಪಾಯಿ ಇದೆ ಅಂತ ಅರ್ಥ. 60 ಭಾಗಿಸು 4 ಮಾಡಿದ್ರೆ ಆಯ್ತು. 60 ಭಾಗಿಸು 4 ಮಾಡಿದ್ರೆ ಆಯ್ತು. ಯಾಕಂದ್ರೆ 4 ಕಾಯಿನ್ ಇದ್ರೆ ನಮ್ಗೆ 1 ರೂಪಾಯಿ ಆಗೋದು 25 ಪೈಸೆ. ಹಾಗಾಗಿ 4ರಿಂದ ಭಾಗಿಸ್ಬೇಕು. ಎಷ್ಟಾಯ್ತು? 15 ರೂಪಾಯಿ ಬರುತ್ತೆ. 15 ರೂಪಾಯಿ. ಸೊ ಈ ಎಲ್ಲ ಕನ್ವರ್ಷನ್ಸ್ ಗಳು ನಮ್ಗೆ ಜನರಲ್ ನಾವು ಲೈಫ್ ಅಲ್ಲಿ ನೋಡಿರೋದೆ. ರುಪಿಯಿಂದ ಪೈಸೆ ಕನ್ವರ್ಟ್ ಮಾಡೋದು, ಪೈಸೆಯಿಂದ ರುಪಿ ಕನ್ವರ್ಟ್, ಇದು ಜನರಲ್ ಆಗಿ ಗೊತ್ತಾಗ್ಬೇಕು. ಇದನ್ನ ಮೆಥಡ್ ವೈಸ್ ಕಲಿಯೋಕೆ ಹೋಗ್ಬೇಡಿ. 25 ಪೈಸೆ ಎಷ್ಟು ಕಾಯಿನ್ ಇದೆ ನನ್ನ ಹತ್ರ? ಈ 1,500 ಕಾಯಿನ್ ಇದೆ. ಸಾರಿ, 25 ಪೈಸೆದ್ದು ಎಷ್ಟು ಕಾಯಿನ್ ಇದೆ ನನ್ನ ಹತ್ರ? 60 ಕಾಯಿನ್ ಇದೆ. ಸಾರಿ, 60 ಕಾಯಿನ್ ಇದೆ ಅಂತ ಹೇಳಿದ್ರೆ ನನ್ನ ಹತ್ರ ಎಷ್ಟು ರೂಪಾಯಿ ಇದೆ ಅಂತ ಅರ್ಥ. ಇಮಿಡಿಯೇಟ್ ಆಗಿ ಬಂತು ನಮ್ಗೆ 4 ಕಾಯಿನ್ ಇದೆ 1 ರೂಪಾಯಿ ಆಗುತ್ತೆ. ಹಾಗಾಗಿ ನಂಗೆ 60 ಕಾಯಿನ್ ಇದೆ ಅಂತ ಹೇಳಿದ್ರೆ ನಮ್ಗೆ 15 ರೂಪಾಯಿ ಆಗುತ್ತೆ. ಇಮಿಡಿಯೇಟ್ ಆಗಿ ನಿಮ್ಗೆ ಆ ತರ ಕಾಮನ್ ಆಗಿ ಫ್ಲಾಶ್ ಆಗಬೇಕು. ಫೈನ್. ಸೊ ಈ ತರ ಪೈಸಾ ಕ್ವಶನ್ಸ್ ಅನ್ನ ಹಾಕಿಕೊಳ್ಬಹುದು. ಅವರು ಪೈಸೆಯನ್ನು ಹಾಕಿ ಕೇಳ್ಬೋದು. ಇವಾಗ ನೆಕ್ಸ್ಟ್ ನೋಡೋಣ ಯಾವ ರೀತಿ ಕೇಳಿದ್ದಾರೆ. A girl has few coins of 50 paise, 1 rupees and 2 rupees in the ratio 50 paise, 1 rupees and 2 rupees in the ratio 4:7:2 respectively. If the total value of all these coins is rupees 52, then what is the total value of all 50 paisa coins ಅಂತ ಕೇಳಿದ್ದಾರೆ. ಫೈನ್. ಈಗ ಯಾವ್ದೆಲ್ಲ ಕಾಯಿನ್ಸ್ ಇದೆ ಅಂತ ಬರ್ಕೊಳ್ತೀನಿ. ಯಾವುದು? 50 ಪೈಸೆ ಇದೆ, 1 ರೂಪಿ ಇದೆ, 2 rupees ಇದೆ. ಇಲ್ಲಿ ನೀವು ಬರೆಯುವಾಗ ಅಬ್ಸರ್ವ್ ಮಾಡಿ, 1 ಪೈಸೆ ಇದೆ, 2 ರೂಪೀಸ್ ಇದೆ. ಪ್ರೀವಿಯಸ್ ಕ್ವಶನ್ಸ್ ಗಳನ್ನ ನಾನು ಹೇಳಿದ್ದೇನೆ. 1 ರೂಪೀಸ್ ಕೊಟ್ರೆ ಎಲ್ಲ ರೂಪೀಸ್ ಇದೆ,
ಒಂದ ಪೈಸೆ ಕೊಟ್ರೆ ಎಲ್ಲ ಪೈಸೆ ಇದೆ. ಸೊ ಇಲ್ಲಿ ಒಂದು ಪೈಸೆ ಇದೆ, ಒಂದು ರುಪಿ ಇದೆ. ಸೊ ಒಂದ ಪೈಸೆಯನ್ನ ರುಪೀಸ್ಗೆ ಕನ್ವರ್ಟ್ ಮಾಡಿ ಅಥವಾ ರುಪೀಸ್ ಅನ್ನ ಪೈಸೆಗೆ ಕನ್ವರ್ಟ್ ಮಾಡಿ. ನಿಮ್ಗೆ ಯಾವ ಮೆಥಡ್ ಮಾಡಿದ್ರು ನಿಮ್ಗೆ ಸೇಮ್ ಆನ್ಸರ್ ಬರುತ್ತೆ. ಸೊ ಅಲ್ಲಿ ಕನ್ವರ್ಟ್ 50 ಪೈಸೆ ಇಂಟು ರುಪೀಸ್ ಎಷ್ಟು, ಯಾಕಂದ್ರೆ ನಮಗೆ ಸೇಮ್ ಡಿನಾಮಿನೇಷನ್ ಇರಬೇಕು. ಅರ್ಧ ರೂಪಾಯಿ ಕರೆಕ್ಟ್ ಅಲ್ವಾ? 50 ಪೈಸೆಯಿಂದ ರುಪೀಸ್ಗೆ ಕನ್ವರ್ಟ್ ಮಾಡೋದಂದ್ರೆ ಅರ್ಧ ರೂಪಾಯಿ 0.5. ಹೇಗೆ ಕನ್ವರ್ಟ್ ಮಾಡೋದು? 1 ರುಪೀಸ್ ಅಂದ್ರೆ 100 ಪೈಸಾ, 50 ಪೈಸಾ ಅಂದ್ರೆ ಎಷ್ಟು ಅಂತ ನೋಡಬೇಕು. 50 ಡಿವೈಡೆಡ್ ಬೈ 100 ಬರುತ್ತೆ ನಿಮ್ಗೆ 0.5. ಈ ತರ ಮಾಡಿದ್ ನಾನು. ಸೊ ಇದು ಜನರಲ್ ಆಗಿ ಗೊತ್ತಾಗ್ಬೇಕು, ಅರ್ಧ ರೂಪಾಯಿ ಅಂತ ಗೊತ್ತಾಗ್ಬೇಕು. 1 ರುಪೀಸ್ ಅಂತ ಯೂಸ್ ಮಾಡ್ತೀನಿ. 2 ರುಪೀಸ್ ಅಂತ ಯಾವ ರೇಷಿಯೋದಲ್ಲಿದೆ? 4x 7x 2x. ಈಗ ಟೋಟಲ್ ವ್ಯಾಲ್ಯೂ ಆಫ್ ಕಾಯಿನ್ಸ್ ಕೊಟ್ಟಿದ್ದಾರೆ, ರುಪೀಸ್ ಅಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ವ್ಯಾಲ್ಯೂ ಆಫ್ ಆಲ್ ದಿ ಕಾಯಿನ್ಸ್ ಇಸ್ 52 ರುಪೀಸ್ ಅಂತ ಹೇಳಿದ್ದಾರೆ. ಹಾಗಾಗಿದ್ರೆ ನಾನು ಇದನ್ನ ಮಲ್ಟಿಪ್ಲೈ ಮಾಡಬೇಕು. ನನ್ನ ಹತ್ರ 50 ಪೈಸೆದು ಒಂದು ಕಾಯಿನ್ ಇದ್ರೆ 50 ಪೈಸೆ, 2 ಕಾಯಿನ್ ಇದ್ರೆ 1 ರೂಪಾಯಿ, 4 ಕಾಯಿನ್ ಇದ್ರೆ 2 ರೂಪಾಯಿ, 6 ಕಾಯಿನ್ ಇದ್ರೆ 3 ರೂಪಾಯಿ, ಆತರ 5 ಕಾಯಿನ್ ಇದ್ರೆ 2.5 ರೂಪಾಯಿ, ಆತರ ಮಲ್ಟಿಪ್ಲೈ ಮಾಡಬೇಕು. ನನ್ನ ಹತ್ರ 4 ಎಕ್ಸ್ ಕಾಯಿನ್ಸ್ ಇದ್ರೆ ಸೊ ಟೋಟಲ್ ವ್ಯಾಲ್ಯೂ ಏನಾಯ್ತು? 4x ಇಂಟು 0.5. 4x ಇಂಟು 0.5 ಪಾಯಿಂಟ್ ಇಲ್ಲದೆ ಮಲ್ಟಿಪ್ಲೈ ಮಾಡಿ 20 ಅಂತ ಬಂತು. ಮತ್ತೆ ಒಂದು ಪಾಯಿಂಟ್ ಹಾಕ್ಬೇಕು 2x. 7x ಇಂಟು 1 ರೂಪಾಯಿ, 1 ರೂಪಾಯಿದು 7x ಕಾಯಿನ್ಸ್ ಇದೆ 7x. 2 ರೂಪಾಯಿದು 2x ಕಾಯಿನ್ಸ್ ಇದೆ 2 ಇಂಟು 2x 4x ಆಯ್ತು. ಸೊ ಆಡ್ ಮಾಡಿ 2x ಪ್ಲಸ್ 7x ಪ್ಲಸ್ 4x ಇಸ್ ಈಕ್ವಲ್ ಟು 52 ರುಪೀಸ್. ಈಗ ಎಲ್ಲ ರುಪೀಸ್ ಅಲ್ಲಿ ಇದೆ, ಹಾಗಾಗಿ ಇದು ರುಪೀಸ್ ಅಲ್ಲಿ ಇದೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಎಲ್ಲವನ್ನ ರುಪೀಸ್ಗೆ ಕನ್ವರ್ಟ್ ಮಾಡಿದ್ದೇನೆ. ಸೊ 9 ಪ್ಲಸ್ 4 13x ಇಸ್ ಈಕ್ವಲ್ ಟು 52 ಅಂತ ಬಂತು. x ಇಸ್ ಈಕ್ವಲ್ ಟು 4 ಬಂತು. ಈಗ ಅವ್ರು ಕೇಳ್ತಾ ಇರೋದು ವಾಟ್ ಈಸ್ ದ ವ್ಯಾಲ್ಯೂ ಆಫ್ 50 ಪೈಸೆ ಕಾಯಿನ್ಸ್ ಇನ್ ರುಪೀಸ್ ಅಂತ ಕೇಳಿದ್ದಾರೆ. ಟೋಟಲ್ ವ್ಯಾಲ್ಯೂ ಆಫ್ 50 ಪೈಸೆ ಕಾಯಿನ್ಸ್ ಎಷ್ಟು ತಗೊಂಡಿದ್ದೇನೆ ನಾನು? 4x ಎಷ್ಟು 2x ಅಲ್ವಾ? 50 ಪೈಸೆ ಕಾಯಿನ್ಸ್ ಇಂದ ಟೋಟಲ್ ವ್ಯಾಲ್ಯೂ ಎಷ್ಟು? 2x. ಸೊ 2 ಇಂಟು 4 ಎಷ್ಟು ಬಂತು? 8 ರುಪೀಸ್. 2 ಇಂಟು 4 ಎಷ್ಟು ಬಂತು? 8 ರುಪೀಸ್. ಅಥವಾ ಇನ್ನೊಂದು ಮೆಥಡ್ ಮಾಡಬಹುದು, ನೀವು ಎಷ್ಟು ಕಾಯಿನ್ ಇದೆ ಅಂತ ನೋಡ್ಬೇಕು. ಎಷ್ಟು ಕಾಯಿನ್ ಇದೆ? ನಂಬರ್ ಆಫ್ ಕಾಯಿನ್ಸ್ ಇದು ಎಷ್ಟು ಕಾಯಿನ್ ಇದೆ? 4x ಕಾಯಿನ್ಸ್ ಇದೆ. 4 ಇಂಟು 4 16 ಕಾಯಿನ್ ಇದೆ ಅಂತ ಬಂತು. ಎಷ್ಟು? 16 ಕಾಯಿನ್ಸ್. ಯಾವ್ದ್ರದ್ದು? 50 ಪೈಸೆದ್ದು 16 ಕಾಯಿನ್ ಇದೆ. ನಿಮ್ಮ ಹತ್ರ ಎಷ್ಟು ರೂಪಾಯಿ ಇದೆ ಅಂತ ಅರ್ಥ? 8 ರೂಪಾಯಿ ಇದೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? 8 ರುಪೀಸ್ ಇದೆ ಅಂತ ಅರ್ಥ. 16 ಕಾಯಿನ್ ಇದೆ 50 ಪೈಸೆ ಅಂದ್ರೆ ನಿಮ್ಮ ಹತ್ರ 8 ರೂಪಾಯಿ ಇದೆ ಅಂತ ಅರ್ಥ. ಸೊ ಈ ರೀತಿ ಟ್ವಿಸ್ಟ್ ಕ್ವಶನ್ ಮಾಡಿ ಕೇಳಿದ್ರು ನಿಮ್ಗೆ ಮಾಡೋಕೆ ಗೊತ್ತಾಗಬೇಕು. ಸೊ ಈ ವಿಡಿಯೋಗೆ ಇಷ್ಟೇ. ಇದರಲ್ಲಿ ಯಾವ ಟೈಪ್ ಕ್ವಶನ್ ಬಂದ್ರೆ ನೀವು ಮಾಡೋಕೆ ರೆಡಿ ಆಗಿರ್ಬೇಕು. ಪೈಸೆ ರುಪೀಸ್ ಕನ್ವರ್ಷನ್ ಕೇಳಿದ್ರು ಮಾಡೋಕೆ ರೆಡಿ ಆಗಿರ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ ಅನ್ನು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.